ನಿಜವಾಗಿಯೂ ನಡೆದ ಒಂದು ಘಟನೆಯನ್ನು ಹೇಳ್ತೀನಿ ಕೇಳಿ. ಹುಡುಗನೊಬ್ಬ ಶಾಲೆಯಿಂದ ಅಳುತ್ತಾ ಮನೆಗೆ ಬಂದು, ಅಮ್ಮ, ಶಾಲೆಯಲ್ಲಿ ನನ್ನ ಸ್ನೇಹಿತರೆಲ್ಲ ನನ್ನನ್ನು ಜುಟ್ಟಿನ ಪಂಡಿತ ಅಂತ ಅಣಕಿಸ್ತಿದ್ದಾರೆ, ನಾನು ಜುಟ್ಟು ತೆಗಿತೇನೆ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ದ. ಆಗ ಆ ಹುಡುಗನ ತಾಯಿ, ಮಗು, ನಿನ್ನ ಜುಟ್ಟಿನಿಂದ ಅವರಿಗೆ ಯಾವುದೇ ತೊಂದರೆ ಇಲ್ಲ ಕಣೋ, ಮತ್ತೆ ನಿನಗೂ ಸಹ ಅದರಿಂದ ಯಾವುದೇ ತೊಂದರೆ ಇಲ್ಲ. ಯಾರೋ ಕೆಲವು ಮೂರ್ಖರು ಏನೇನೋ ಹೇಳಿದ್ರು ಅಂತ ನಾವು ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬಾರದು ಮಗ. ಅವರು ನಿನ್ನನ್ನು ಅಪಹಾಸ್ಯ ಮಾಡಿದರು ಅಂತ ನೀನು ನಿನ್ನ ಜುಟ್ಟನ್ನು ತೆಗೆದ್ರೆ ನಿನ್ನ ಬಗ್ಗೆನೇ ನಿನಗೆ ಗೌರವ ಇಲ್ಲದ ಹಾಗೆ ಆಗುತ್ತೆ. ಅದೆಲ್ಲವನ್ನು ತಲೆಗೆ ಹಾಕ್ಕೊಳ್ದೇನೆ ನಿನ್ನ ಓದಿನ ಮೇಲೆ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸು ಅಂತ ಸಮಾಧಾನ ಮಾಡ್ತಾಳೆ. ಸ್ವಲ್ಪ ದಿನಗಳ ನಂತರ ಮತ್ತೆ ಆ ಹುಡುಗ ಬಂದು, ಅಮ್ಮ, ಶಾಲೆಯಲ್ಲಿ ನನ್ನ ಸ್ನೇಹಿತರೆಲ್ಲ ನನ್ನನ್ನು ಜನಿವಾರ ಪಂಡಿತ ಅಂತ ಗೇಲಿ ಮಾಡ್ತಿದ್ದಾರೆ, ನನ್ನ ಜನಿವಾರವನ್ನು ಎಳೆದು ತಮಾಷೆ ಮಾಡ್ತಿದ್ದಾರೆ ಅಂತ ಅಳ್ತಾ ಹೇಳ್ತಾನೆ. ಆಗ ಆತನ ತಾಯಿ ಹೇಳ್ತಾಳೆ, ಮಗು, ನಿನ್ನ ಜನಿವಾರ ಹೊರಗೆ ಬಾರದಂತೆ ಯಾರಿಗೂ ಕಾಣದಂತೆ ಶರ್ಟ್ ಹೊಲಿತೀನಿ ಕಣೋ, ಬೇಜಾರು ಮಾಡ್ಕೋಬೇಡ, ಅವರಿವರ ಮಾತಿಗೆ ತಲೆ ಕೆಡಿಸ್ಕೋಬೇಡ. ನೀನು ನಿನ್ನ ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕಾದ್ರೆ ಇಂಥ ಸಣ್ಣ ಪುಟ್ಟದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಸಣ್ಣ ಪುಟ್ಟ ಕಲ್ಲುಗಳು, ಬಂಡೆಗಳು ಎದುರಾದ್ವು ಅಂತ ನದಿ ತಾನು ಹರಿಯೋದನ್ನು ನಿಲ್ಲಿಸ್ತಾ ಹೇಳು. ನಿನ್ನನ್ನು ಯಾರೇ ಏನಾದರೂ ಅಂದ್ಕೊಳ್ಳಿ, ನೀನು ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಿನ್ನ ಜೀವನದ ಗುರಿಯ ಕಡೆಗೆ ಗಮನ ಕೊಡು ಅಂತ ತನ್ನ ಮಗನಿಗೆ ಧೈರ್ಯ ಹೇಳ್ತಾಳೆ ತಾಯಿ. ಅಲ್ಲಿಂದಾಚೆಗೆ ಆ ಹುಡುಗ ತನ್ನ ಬಗ್ಗೆ ಯಾರು ಏನೇ ಅಂದರೂ ಸಹ ತಲೆ ಕೆಡಿಸ್ಕೊಳ್ಳದೆ ಓದೋ ಕಡೆ ಗಮನ ಹರಿಸ್ತಾನೆ. ಸ್ವಲ್ಪ ದಿನಗಳ ನಂತರ ಆ ಹುಡುಗ ಹೆಚ್ಚಿನ ಅಧ್ಯಯನಕ್ಕೆ ಅಂತ ವಿದೇಶಕ್ಕೆ ಹೋಗ್ತಾನೆ. ಆಗ ಮತ್ತೆ ಅವನಿಗೆ ಅಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ಆಗ ತನ್ನ ತಾಯಿಗೆ, ಅಮ್ಮ, ಇಲ್ಲಿ ನನ್ನ ಸ್ನೇಹಿತರು ನನ್ನ ಕೋಳಿ ಮೊಟ್ಟೆ ತಿನ್ನು ಅಂತ ಒತ್ತಾಯ ಮಾಡ್ತಿದ್ದಾರೆ, ಬೆದರಿಕೆ ಬೇರೆ ಹಾಕ್ತಿದ್ದಾರೆ, ಸಭ್ಯತೆ ಇಲ್ಲದೆ ನಡೆದುಕೊಳ್ತಾ ಇದ್ದಾರೆ, ನನ್ನ ಊಟಕ್ಕೆ ಮೊಟ್ಟೆ ಸೇರಿಸ್ತಾ ಇದ್ದಾರೆ, ಮನಸ್ಸಿಗೆ ತುಂಬ ಕಷ್ಟವಾಗ್ತಿದೆ, ಈಗ ನಾನು ಏನು ಮಾಡಲಿ ಅಂತ ಒಂದು ಪತ್ರ ಬರಿತಾನೆ. ಆಗ ಆತನ ತಾಯಿ, ಮಗು, ಅವರು ನಿನಗೆ ಎಷ್ಟೇ ತೊಂದರೆ ಕೊಟ್ಟರೂ ನೀನು ನಿನ್ನ ಸಂಸ್ಕೃತಿ ಹಾಗೂ ನಿನ್ನ ಸಂಪ್ರದಾಯವನ್ನು ಮಾತ್ರ ಬಿಡಬೇಡ. ಅವರು ಕಾಗೆಗಳಂತೆ ಕೂಗಿಕೊಳ್ಳಲಿ ಬಿಡು, ಅವರೆಲ್ಲ ಹಾಗೇ ಉಳಿತಾರೆ, ಆದರೆ ನೀನು ಮಾತ್ರ ಇತಿಹಾಸದಲ್ಲಿ ಉಳಿಬೇಕು. ನೀನು ಇಡೀ ಜಗತ್ತು ಗುರುತಿಸೋ ಮಹಾನ್ ವ್ಯಕ್ತಿಯಾಗಬೇಕು. ಏನೇ ಆಗಲಿ, ಎಷ್ಟೇ ಅಡೆತಡೆಗಳು ಬಂದರೂ ಸಹ ನಿನ್ನ ಓದಿನ ಮೇಲಿರೋ ಏಕಾಗ್ರತೆಯನ್ನು, ತಾಳ್ಮೆಯನ್ನು, ಧೈರ್ಯವನ್ನು, ಸಹನೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡ. ನಿನ್ನ ಅಧ್ಯಯನವನ್ನು ತಪಸ್ಸಿನಂತೆ ಪರಿಗಣಿಸು. ಕೆಲವರ ಕಿತ್ತೋಗಿರೋ ಮಾತುಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳದೆ ಅನಂತವಾದ ಜ್ಞಾನ ಸಾಗರದಲ್ಲಿ ನಿರ್ಭಯವಾಗಿ ಈಜು. ನಿನ್ನ ಸಾಧನೆಯಿಂದ ಜಗತ್ತನ್ನೇ ಬೆರಗುಗೊಳಿಸು. ನೆನಪಿರಲಿ ಮಗನೇ, ಮುಂಜಾನೆಯ ಬೆಳಕನ್ನು ನೋಡಬೇಕು ಅಂದರೆ ಕತ್ತಲನ್ನು ಸಹಿಸಿಕೊಳ್ಳಲೇಬೇಕು. ಅದೇ ರೀತಿ ಜೀವನದಲ್ಲಿ ಏನಾದರೂ ಮಹತ್ತರವಾದದ್ದನ್ನು ಸಾಧಿಸಬೇಕಾದ್ರೆ ಜೀವನದಲ್ಲಿ ಎದುರಾಗೋ ಎಲ್ಲ ರೀತಿಯ ಅಡೆತಡೆಗಳನ್ನು, ಕಷ್ಟಗಳನ್ನು, ಸಮಸ್ಯೆಗಳನ್ನು ಹಾಗೂ ಅವಮಾನಗಳನ್ನು ದಾಟಿಕೊಂಡು ದೃಢ ಸಂಕಲ್ಪದಿಂದ, ಧೈರ್ಯದಿಂದ ಮುನ್ನಡೆಯಲೇಬೇಕು ಅಂತ ಮಗನಿಗೆ ಪ್ರತ್ಯುತ್ತರವಾಗಿ ಪತ್ರ ಬರಿತಾಳೆ ಅವನ ತಾಯಿ. ತಾಯಿ ಬರೆದ ಆ ಪತ್ರವನ್ನು ಓದಿದ ನಂತರ ಹುಡುಗ ಅಲ್ಲಿಂದಾಚೆಗೆ ತನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಸಹ ತಲೆ ಕೆಡಿಸ್ಕೊಳ್ಳದೆ ತಾಳ್ಮೆ, ಧೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ಆ ಎಲ್ಲ ಕಷ್ಟಗಳನ್ನು ಎದುರಿಸ್ತಾ ಶ್ರದ್ಧಾಪೂರ್ವಕವಾಗಿ ಆತ್ಮವಿಶ್ವಾಸದಿಂದ ಓದಿನ ಕಡೆಗೆ ಹೆಚ್ಚು ಗಮನ ಹರಿಸಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳೂ ಸಹ ಬೆರಗಾಗುವಂತೆ ಭಾರತದ ಕೀರ್ತಿಯನ್ನು ಆಕಾಶದೆತ್ತರಕ್ಕೆ ಬೆಳಗ್ತಾನೆ. ಆ ಹುಡುಗ ಬೇರಾರೂ ಅಲ್ಲ, ಆತನೇ ವಿಶ್ವವಿಖ್ಯಾತ ಭೌತ ವಿಜ್ಞಾನಿ, ಭಾರತ ಮಾತೆ ಹೆಮ್ಮೆ ಕುವರ, ಭಾರತದ ಪ್ರಥಮ ನೊಬೆಲ್ ಪ್ರಶಸ್ತಿ ಪುರಸ್ಕೃತ, ಬೆಳಕಿನ ರಹಸ್ಯವನ್ನು ಭೇದಿಸಿ ಬೆಳಕಿಗೆ ಬೆಳಕು ಚೆಲ್ಲಿದ ದಿಗ್ಗಜ ಮಹಾಮಾನವತಾವಾದಿ ಸರ್ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್ ಅವರು ತಮಗೆ ತಮ್ಮ ತಾಯಿ ನೀಡಿದ ಜೀವನ ಮೌಲ್ಯಗಳನ್ನು, ತಮಗೆ ತಮ್ಮ ತಾಯಿ ತುಂಬಿದ ಧೈರ್ಯ, ಸ್ಥೈರ್ಯ ಹಾಗೂ ಆತ್ಮವಿಶ್ವಾಸದ ಮಾತುಗಳನ್ನು ತಮ್ಮ ಜೀವನದುದ್ದಕ್ಕೂ ಅನುಸರಿಸಿದ್ರು. ವಿದೇಶಕ್ಕೆ ಹೋಗಿ
ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಾಗಲೂ ಕೂಡ ಹಾಗೂ ಮದ್ರಾಸ್ IITಯಲ್ಲಿ ಉಪಕುಲಪತಿಯಾಗಿದ್ದಾಗಲೂ ಸಹ ತಮ್ಮ ಜುಟ್ಟನ್ನು ಮಾತ್ರ ಅವರು ತೆಗಿಲೇ ಇಲ್ಲ. ಅವರು ಎಷ್ಟೇ ದೊಡ್ಡ ಸಾಧನೆಯನ್ನು ಮಾಡಿದರೂ ಕೂಡ ಅವರು ಎಂದೂ ಸಹ ತಮ್ಮತನವನ್ನು ಬಿಡಲಿಲ್ಲ. ತಮ್ಮತನವಾದ ಭಾರತೀಯತೆಯನ್ನು ಮಾತ್ರ ಅವರು ಎಲ್ಲಿಗೆ ಹೋದರೂ ಸಹ ಬಿಡಲಿಲ್ಲ ಹಾಗೂ ಎಲ್ಲಿಯೂ ಬಿಟ್ಕೊಡಲಿಲ್ಲ. ಸದಾ ಪೇಟವನ್ನು ಹಾಗೂ ಕಚ್ಚೆ ಪಂಚೆಯನ್ನು ಧರಿಸಿಯೇ ಪಾಠ ಮಾಡ್ತಿದ್ರು. ಆತ್ಮೀಯರೇ, ಸರ್ CV ರಾಮನ್ ಅವರ ಜೀವನದಿಂದ ನೀವು ತಿಳಿದುಕೊಳ್ಳಬೇಕಾದ ಸಂಗತಿ ಏನಪ್ಪ ಅಂದರೆ, ನೀವು ಎಲ್ಲಿಗೇ ಹೋಗಲಿ, ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದು ನಿಂತರೂ, ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ, ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಾಧನೆಯನ್ನು ಮಾಡಿದರೂ ಕೂಡ ನೀವು ನಿಮ್ಮತನವನ್ನು ಮಾತ್ರ ಬಿಟ್ಟುಕೊಡಬಾರ್ದು ಹಾಗೂ ನಿಮ್ಮತನವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಈ ವಿಚಾರದಲ್ಲಿ ರಾಮನ್ ದಿ ಗ್ರೇಟ್